ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ 2 ಹಸಿ ಮಸಿ ಕೃಷಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಅಣೆಕಟ್ಟು, ನದಿಗೆ ಅಡ್ಡ ಕಟ್ಟಿರುವ ಡ್ಯಾಮ್, ಜಲಾಶಯದ ಗೋಡೆ. ಅತಿವೃಷ್ಟಿ, ಅಗತ್ಯಕ್ಕಿಂತ ಹೆಚ್ಚು ಮಳೆ ಬೀಳುವುದು. ಹಸಿ ಖಡ್ಗ, ಯುದ್ಧ. ಉತ್ಪ್ರೇಕ್ಷೆ, ಅಧಿಕವಾಗಿ ವರ್ಣಿಸುವುದು. ಉಪೇಕ್ಷೆ, ತಿರಸ್ಕಾರ, ಅಲಕ್ಷ್ಯ. ಒಕ್ಕಲಿಗ, ಕೃಷಿಕ, ರೈತ. ಕೃತಘ್ನ, ಉಪಕಾರ ಸ್ಮರಣೆ ಇಲ್ಲದಿರುವವನು. ಗುಲಾಮ, ಅಡಿಯಾಳು. ದುರಾಕ್ರಮಣ, ಮೋಸದ ದಾಳಿ. ನಶ್ವರ, ನಶಿಸು, ಇಲ್ಲವಾಗು. ನಿರಾಶಾವಾದಿ, ಜೀವನದಲ್ಲಿ ಆಸೆ ಕಳೆದುಕೊಂಡವ. ಬಜೆಟ್, ಆಯವ್ಯಯದ ಸಮತೋಲನ ಪಟ್ಟಿ. ಬವಣೆ, ತೊಂದರೆ, ಕಷ್ಟ. ಬಿಕ್ಕು, ಅಳು. ಮಸಿ, ಶಾಯಿ. ಮೇಟಿ, ವ್ಯವಸಾಯ. ಮೇಟಿಗಂಬ, ಒಕ್ಕಲು ಕಣದ ಮಧ್ಯದಲ್ಲಿರುವ ಕಂಬ. ಸತ್ಪರಿಣಾಮ, ಒಳ್ಳೆಯ ಪರಿಣಾಮ. ಸರ್ವಾಧಿಕಾರಿ, ಅಧಿಕಾರ ಒಬ್ಬನಲ್ಲಿರುವುದು. ನಿರಂಕುಶ ಪ್ರಭುತ್ವ. ಹರಿತ, ಚೂಪಾದ. ಮುಂದಿನ ಭಾಗ: ಕೆಳಗೆ ನೀಡಿರುವ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರಿ. ಪೆನ್ನು ಖಡ್ಗಕ್ಕಿಂತ ಡ್ಯಾಶ್. ಉತ್ತರ ಹರಿತ. ಎರಡನೇ ಗಾದೆ: ಒಕ್ಕಲಿಗ ಒಕ್ಕದಿರೆ ಡ್ಯಾಶ್. ಉತ್ತರ ಜಗವೆಲ್ಲ ಬಿಕ್ಕುವುದು. ಮೂರನೇ ಗಾದೆ: ಕೋಟಿ ವಿದ್ಯೆಗಳಲ್ಲಿ ಡ್ಯಾಶ್. ಉತ್ತರ ಮೇಟಿ ವಿದ್ಯೆಯೇ ಮೇಲು. ಮುಂದಿನ ಗಾದೆ: ಹಾಸಿಗೆ ಇದ್ದಷ್ಟು ಡ್ಯಾಶ್. ಉತ್ತರ ಕಾಲು ಚಾಚು. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ? ಉತ್ತರ: ದೇಶದ ಉದ್ಧಾರ ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ: ಹಸಿ ಮಸಿ ಎಂದರೇನು? ಉತ್ತರ: ಹಸಿ ಎಂದರೆ ಯುದ್ಧ, ಮಸಿ ಎಂದರೆ ಸಾಹಿತ್ಯ ರಚನೆ. ಮುಂದಿನ ಪ್ರಶ್ನೆ: ಈ ನಾಡಿನ ಬೆನ್ನೆಲುಬು ಯಾರು? ಉತ್ತರ: ಕೃಷಿಕ, ಒಕ್ಕಲಿಗನೇ ಈ ನಾಡಿನ ಬೆನ್ನೆಲುಬು. ಮುಂದಿನ ಪ್ರಶ್ನೆ: ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ? ಉತ್ತರ: ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ರಂಗಜಂಗಮ ಎಂದು ಖ್ಯಾತರಾಗಿದ್ದಾರೆ. ಮುಂದಿನ ಪ್ರಶ್ನೆ: ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ? ಉತ್ತರ: ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಪಾಲ್ ಹ್ಯಾರಿಸ್ ಪ್ರಶಸ್ತಿಯನ್ನು ನೀಡಿದೆ. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು? ಉತ್ತರ: ರಕ್ಷಣಾ ಪಡೆ ಪ್ರಬಲವಾಗಿದ್ದರೆ ಅನ್ಯರ ಆಕ್ರಮಣದಿಂದ ದೇಶವನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರಬಲ ರಕ್ಷಣಾ ಪಡೆ ಇಲ್ಲದಿದ್ದರೆ ಬಲಿಷ್ಠ ದೇಶದವರು ಆಕ್ರಮಿಸಿ
ಸ್ವಾಧೀನಪಡಿಸಿಕೊಂಡು ಸರ್ವಾಧಿಕಾರಿಗಳಾಗುವ ಸಾಧ್ಯತೆ ಇರುತ್ತದೆ. ಆದುದರಿಂದ ನಮ್ಮ ದೇಶದ ರಕ್ಷಣಾ ಪಡೆ ಪ್ರಬಲವಾಗಿರಬೇಕು. ಮುಂದಿನ ಪ್ರಶ್ನೆ, ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾವುವು? ಉತ್ತರ: ಸಮಯಕ್ಕೆ ಸರಿಯಾಗಿ ಮಳೆ ಸುರಿಯದಿರುವುದು, ಇಲ್ಲವೇ ಅತಿವೃಷ್ಟಿಯಾಗುವುದು, ಉತ್ತಮ ಬೀಜ ಸಿಗದಿರುವುದು, ಭೂಮಿ ಬರಡಾಗುತ್ತಿರುವುದು, ಕ್ರಿಮಿಕೀಟ ರೋಗ ರುಜಿನಗಳಿಂದ ಬೆಳೆ ಹಾಳಾಗುವುದು, ಬೆಳೆದ ಬೆಳೆಗೆ ಸಮರ್ಪಕ ಬೆಲೆ ಸಿಕ್ಕದಿರುವುದು ಇವು ರೈತರು ಎದುರಿಸುತ್ತಿರುವ ಬಹುಮುಖ್ಯ ಸಮಸ್ಯೆಗಳಾಗಿವೆ. ಮುಂದಿನ ಪ್ರಶ್ನೆ, ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಏನಾಗಬಹುದು? ಉತ್ತರ: ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಯಾವುದೇ ಆಹಾರ ಪದಾರ್ಥಗಳು ಉತ್ಪಾದನೆಯಾಗದೆ ಜನರು ಉಪವಾಸ ಮಾಡಬೇಕಾಗುವ ಪರಿಸ್ಥಿತಿ ಒದಗುತ್ತದೆ. ರೈತನು ಬೇಸಾಯ ಮಾಡಿ ಬೆಳೆಯುವ ವಸ್ತುಗಳನ್ನು ವಿಜ್ಞಾನದಿಂದಾಗಲಿ ಕಾರ್ಖಾನೆಗಳಿಂದಾಗಲಿ ತಯಾರಿಸಲಾಗುವುದಿಲ್ಲ. ಆದುದರಿಂದಲೇ ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು ಎನ್ನುವ ಹೇಳಿಕೆ ಪ್ರಚಲಿತವಾಗಿದೆ. ಮುಂದಿನ ಪ್ರಶ್ನೆ, ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು? ಉತ್ತರ: ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿಯಿಂ ರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡಗುಂ ಎನ್ನುವುದು ಕೃಷಿಯ ಬಗ್ಗೆ ಸರ್ವಜ್ಞ ಕವಿ ಹೇಳಿರುವ ವಚನವಾಗಿದೆ. ಮುಂದಿನ ಭಾಗ, ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ, ದೇಶದ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಏಕೆ ಮೀಸಲಾಗಿತ್ತು? ಉತ್ತರ: ದೇಶವನ್ನು ರಕ್ಷಿಸಲು, ಅನ್ಯರ ಆಕ್ರಮಣವನ್ನು ತಪ್ಪಿಸಲು ಪ್ರಬಲವಾದ ಸೇನಾ ಬಲವಿರಬೇಕು. ಸುಸಜ್ಜಿತ ಸೈನ್ಯವಿಲ್ಲದಿದ್ದರೆ ದೇಶವು ಬಲಿಷ್ಠ ದೇಶದವರ ಆಕ್ರಮಣಕ್ಕೆ ಒಳಗಾಗುವ ಅವಕಾಶ ಹೆಚ್ಚಾಗಿರುತ್ತದೆ. ಹಾಗಾದಾಗ ಅನ್ಯರ ಅಡಿಯಾಳಾಗಿ ಗುಲಾಮರಂತೆ ಬದುಕಬೇಕಾಗುತ್ತದೆ. ಪ್ರಬಲ ಸೈನ್ಯವೆಂದಾಗ ಸೈನಿಕರ ಸಂಖ್ಯೆಯಷ್ಟೇ ಹೆಚ್ಚಾದರೆ ಸಾಲದು. ಅರ್ಹರನ್ನು ಸೈನ್ಯಕ್ಕೆ ನೇಮಿಸಿಕೊಳ್ಳುವುದರೊಂದಿಗೆ ಅವರಿಗೆ ಸರಿಯಾದ ತರಬೇತಿಯನ್ನು ನೀಡಬೇಕು. ಉಡುಗೆ ತೊಡುಗೆ, ಆಧುನಿಕ ಶಸ್ತ್ರಾಸ್ತ್ರಗಳನ್ನು, ಉತ್ತಮ ಆಹಾರವನ್ನು ಅವರಿಗೆ ಒದಗಿಸಬೇಕು. ನೆಲ, ಜಲ, ಆಕಾಶಗಳಲ್ಲಿ ಸಂಚರಿಸಿ ಹೋರಾಡಲು ಅಗತ್ಯ ವಾಹನಗಳ ವ್ಯವಸ್ಥೆ ಮಾಡಬೇಕು. ಈ ರೀತಿಯಲ್ಲಿ ಸೇನಾದಳವನ್ನು ಸುಸಜ್ಜಿತವಾಗಿರಿಸಲು ಹೆಚ್ಚು ಹಣ ಬೇಕಾಗುತ್ತದೆ. ಅದಕ್ಕಾಗಿ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಮೀಸಲಾಗಿಡಲಾಗುತ್ತದೆ. ಮುಂದಿನ ಪ್ರಶ್ನೆ, ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರವೇನು? ಉತ್ತರ: ಪೆನ್ನು ಖಡ್ಗಕ್ಕಿಂತ ಹರಿತ ಎನ್ನುವ ಗಾದೆಯಿದೆ. ಖಡ್ಗದಿಂದ ಸಾಧಿಸಲಾಗದುದನ್ನು ಪೆನ್ನಿನಿಂದ ಸಾಧಿಸಬಹುದು. ಅಂದರೆ ಬರವಣಿಗೆಯು ಅಷ್ಟೊಂದು ಪ್ರಭಾವಶಾಲಿ ಹಾಗೂ ಪರಿಣಾಮಕಾರಿಯಾದುದು. ಸಾಹಿತಿಗಳ ಕತೆ, ಕವನ, ಕಾದಂಬರಿ ಲೇಖನಗಳು ಜನರ ಬದುಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಅವು ಸರ್ಕಾರವನ್ನು ಉರುಳಿಸಿ ಹೊಸ ಸರ್ಕಾರವನ್ನು ತರಬಲ್ಲವು. ನಾಡಿನ ಪ್ರಗತಿಗೆ ಮಾರ್ಗದರ್ಶಕವಾಗಬಲ್ಲವು. ಶಿವಶರಣರ ವಚನಗಳು, ಹರಿದಾಸರ ಕೀರ್ತನೆಗಳು, ಕುವೆಂಪು, ಬೇಂದ್ರೆ ಅಂಥವರ ಕೃತಿಗಳು ನಾಡ ಜನತೆಯ ಮೇಲೆ ಪರಿಣಾಮ ಬೀರಿದೆ. ಸಾಹಿತಿಗಳು ಸೃಷ್ಟಿಸಿದ ಸಾಹಿತ್ಯದ ಸತ್ವವನ್ನು ಅವಲಂಬಿಸಿ
ಅವರಿಗೆ ಗೌರವ ಮನ್ನಣೆಗಳು ಲಭಿಸುತ್ತಿವೆ. ಉತ್ತಮ ಸಾಹಿತಿಗಳು ನಾಡಿನಲ್ಲಿ ಅಧಿಕವಾದಾಗ ಸಮಾಜವು ಪ್ರಗತಿಯ ಪಥದಲ್ಲಿ ಮುಂದೆ ಸಾಗುವಂತಾಗುತ್ತದೆ. ಇದನ್ನು ಗುರುತಿಸಿರುವ ಹಿರಿಯರು ದೇಶದ ಪ್ರಗತಿ, ಸಮೃದ್ಧಿ, ಸಾಹಿತಿಗಳನ್ನು ಅವಲಂಬಿಸಿದೆ ಎಂದಿದ್ದಾರೆ. ಮುಂದಿನ ಪ್ರಶ್ನೆ, ಕೃಷಿಕ ನಾಡಿನ ಬೆನ್ನೆಲುಬು. ಈ ಮಾತನ್ನು ಸಮರ್ಥಿಸಿರಿ. ಉತ್ತರ: ಮಾನವನ ದೇಹದಲ್ಲಿ ಬೆನ್ನಿನ ಎಲುಬು ಬಹಳ ಮುಖ್ಯವಾದುದೆನಿಸಿದೆ. ಅದು ದೃಢವಾಗಿದ್ದರೆ ಅವನು ನೇರವಾಗಿ ನಡೆಯಬಲ್ಲ, ಕೆಲಸ ಮಾಡಬಲ್ಲ, ಹೊರೆ ಹೊರಬಲ್ಲ. ಆ ಎಲುಬಿನ ಶಕ್ತಿ ಏನಾದರೂ ಕುಂದಿದರೆ, ಬಾಗಿದರೆ ಆತ ಪರಾವಲಂಬಿಯಾಗಬೇಕಾಗುತ್ತದೆ. ನಡೆದಾಡಲು ಊರುಗೋಲೋ ಪರರ ಕೈಯೋ ಅವಶ್ಯಕವೆನಿಸುತ್ತದೆ. ಕೆಲಸ ಕಾರ್ಯಗಳನ್ನು ಮಾಡಲಾಗದೆ ಅಸಹಾಯಕನಾಗಬೇಕಾಗುತ್ತದೆ. ಹೀಗೆ ಬೆನ್ನೆಲುಬಿಗೆ ಪ್ರಧಾನ ಸ್ಥಾನವಿದೆ. ನಾಡಿಗೆ, ದೇಶಕ್ಕೆ ರೈತನು ಬೆನ್ನೆಲುಬು ಇದ್ದ ಹಾಗೆಯೇ. ಅವನು ಭೂಮಿಯನ್ನು ಉತ್ತಿ ಬಿತ್ತಿ ಬೆಳೆಯನ್ನು ಬೆಳೆಯದೇ ಇದ್ದರೆ, ಆಹಾರ ಧಾನ್ಯಗಳನ್ನು ಉತ್ಪಾದಿಸದೆ ಹೋದರೆ ಉಳಿದವರೆಲ್ಲರಿಗೂ ಆಹಾರವಿಲ್ಲದೆ ಉಪವಾಸ ಮಾಡಬೇಕಾಗುತ್ತದೆ, ಶಕ್ತಿಗುಂದಿ ಸಾಯಬೇಕಾಗುತ್ತದೆ. ಮನುಷ್ಯನು ಜೀವಿಸಲು ಆಹಾರ, ನೀರು, ಗಾಳಿಗಳು ಬೇಕೇ ಬೇಕು. ನೀರು ಮತ್ತು ಗಾಳಿಗಳು ನಿಸರ್ಗದತ್ತವಾದವು. ಆಹಾರವನ್ನು ಮನುಷ್ಯನೇ ಸೃಷ್ಟಿಸಬೇಕು. ಆ ಕೆಲಸವನ್ನು ಮಾಡುವವನೇ ಕೃಷಿಕ. ನಾಡಿನ ಶಿಕ್ಷಣ, ಸಂಶೋಧನೆ, ಕೈಗಾರಿಕೆ, ಆಡಳಿತ, ರಾಜಕಾರಣ ಮೊದಲಾದ ಎಲ್ಲವೂ ನಡೆಯಬೇಕಾದರೆ ಆಹಾರವಿಲ್ಲದೆ ಸಾಧ್ಯವಾಗದು. ಹೀಗೆ ಆಹಾರವನ್ನು ಒದಗಿಸುವ, ಬೇಸಾಯವನ್ನು ಮಾಡುವ ಕೃಷಿಕನೇ ನಾಡಿನ ಬೆನ್ನೆಲುಬು ಎನ್ನುವುದು ಅರ್ಥವತ್ತಾದ ಹೇಳಿಕೆಯಾಗಿದೆ. ಮುಂದಿನ ಭಾಗ, ಸಂದರ್ಭದೊಡನೆ ವಿವರಿಸಿ. ಮೊದಲನೆಯ ವಾಕ್ಯ, ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು. ಆಯ್ಕೆ: ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ರಚಿಸಿರುವ ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆರಿಸಲಾದ ಹಸಿ ಮಸಿ ಕೃಷಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಸೈನ್ಯ ಸಾಹಿತ್ಯಗಳಿಗಿಂತಲೂ ದೇಶದ ಪ್ರಗತಿಗೆ ಕೃಷಿ ಹಾಗೂ ಕೃಷಿಕ ಬಹುಮುಖ್ಯ ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತುಗಳನ್ನು ಹೇಳಿದ್ದಾರೆ. ಸ್ವಾರಸ್ಯ: ಕೃಷಿಕನು ಬೇಸಾಯ ಮಾಡದೆ ಆಹಾರ ಧಾನ್ಯ ಉತ್ಪಾದಿಸದೇ ಇದ್ದರೆ ದೇಶದಲ್ಲಿ ಯಾವ ಚಟುವಟಿಕೆಗಳು ನಡೆಯುವುದಿಲ್ಲ. ಆಹಾರವಿಲ್ಲದೆ ಯಾರೂ ಜೀವಿಸಲಾರರು. ಹೊಟ್ಟೆ ತುಂಬಿದರೆ, ಹಸಿವು ಕಳೆದರೆ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಅದಿಲ್ಲದೆ ಯಾವುದನ್ನೂ ಮಾಡಲಾಗುವುದಿಲ್ಲ ಎಂದು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. ಮುಂದಿನ ವಾಕ್ಯ, ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ. ಆಯ್ಕೆ: ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ರಚಿಸಿರುವ ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆರಿಸಲಾದ ಹಸಿ ಮಸಿ ಕೃಷಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಇಂದಿನ ರೈತರು ಎದುರಿಸುತ್ತಿರುವ ಹಲವಾರು ಸಮಸ್ಯೆಗಳನ್ನು ವಿವರಿಸುತ್ತಾ ಅಂತಹ ಸ್ಥಿತಿಯಲ್ಲೂ ಕೃಷಿಕರು ಯಾವ ಬಗೆಯ ಮನೋಭಾವನೆಯನ್ನು ಹೊಂದಿರುವರೆಂಬುದನ್ನು ತಿಳಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಕೃಷಿಕರದ್ದು ತುಂಬ ಕಷ್ಟಕರ ಬದುಕು. ಆದರೂ ನಿರಾಶಾವಾದಿಯಾಗದೆ ಭವಿಷ್ಯವನ್ನು ನಂಬಿ ಜೀವನವನ್ನು ನಡೆಸುತ್ತಿದ್ದಾರೆ.
ಆದಾಯಕ್ಕೆ ಅನುಗುಣವಾಗಿ ವೆಚ್ಚ ಮಾಡುವ ಸ್ವಭಾವವನ್ನು ಹೊಂದಿರುತ್ತಾರೆ ಎಂದು ಲೇಖಕರು ಇಂದಿನ ಕೃಷಿಕರ ಸ್ಥಿತಿಗತಿಯನ್ನು ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ. ಮುಂದಿನ ವಾಕ್ಯ, ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ. ಆಯ್ಕೆ, ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ರಚಿಸಿರುವ ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆರಿಸಲಾದ ಹಸಿ ಮಸಿ ಕೃಷಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ನಾಡಿನ ಬೆನ್ನೆಲುಬು ಎನಿಸಿರುವ ಕೃಷಿಕನ ಸ್ವಭಾವದ ಬಗೆಗೆ ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಸ್ವಾರಸ್ಯ, ಕೃಷಿಕನು ತಾನು ನಾನಾ ಬವಣೆಗಳಿಗೆ ಒಳಗಾಗುತ್ತಿದ್ದರೂ ಬೇರೆಯವರಿಗೆ ಮೋಸ ಮಾಡುವುದಿಲ್ಲ, ವಂಚಿಸುವುದಿಲ್ಲ, ಮಾತಿಗೆ ತಪ್ಪುವುದಿಲ್ಲ. ಇಂತಹ ಆಚಾರ ವಿಚಾರಗಳನ್ನು ಕೃಷಿಕ ಹೊಂದಿದ್ದಾನೆ ಎಂದು ಕೃಷಿಕರ ಬಗೆಗೆ ಲೇಖಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ. ಮುಂದಿನ ವಾಕ್ಯ, ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದಷ್ಟು ಸಮಾಜವು ಪ್ರಗತಿಯ ಮೆಟ್ಟಿ ತುಳಿಯಲು ಸಾಧ್ಯ. ಆಯ್ಕೆ, ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ರಚಿಸಿರುವ ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆರಿಸಲಾದ ಹಸಿ ಮಸಿ ಕೃಷಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ದೇಶದ ಪ್ರಗತಿಗೆ ಜನರ ಉದ್ಧಾರಕ್ಕೆ ಮಸಿಯ ಅಗತ್ಯವನ್ನು ವಿವರಿಸುವಾಗ ಲೇಖಕರು ಹೀಗೆ ಹೇಳಿದ್ದಾರೆ: ಹಸಿಯಿಂದ ಸಾಧಿಸಲಾಗದುದನ್ನು ಮಸಿಯಿಂದ ಸಾಧಿಸಬಹುದು. ಸಾಹಿತ್ಯದ ಶಕ್ತಿ ಖಡ್ಗಕ್ಕಿಂತ ಮಿಗಿಲಾದುದಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ. ಸ್ವಾರಸ್ಯ, ಸಾಹಿತಿಗಳ ಬರವಣಿಗೆಯಿಂದ ಸರ್ಕಾರವನ್ನು ಉರುಳಿಸಿ ಹೊಸ ಸರ್ಕಾರವನ್ನು ಹುಟ್ಟುಹಾಕಬಹುದು, ಜನರ ಜೀವನವನ್ನು ಬದಲಾಯಿಸಬಹುದು, ಸಮಾಜಕ್ಕೆ ಮಾರ್ಗದರ್ಶನ ಮಾಡಬಹುದು. ಆದುದರಿಂದ ಸಾಹಿತಿಗಳ ಸಂಖ್ಯೆ ಹೆಚ್ಚಾಗಬೇಕು. ಅವರು ಸತ್ವಯುತವಾದ ಮಾರ್ಗದರ್ಶಿಯಾದ ಸಾಹಿತ್ಯ ರಚಿಸಬೇಕು ಎಂದು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿದೆ. ಭಾಷಾಭ್ಯಾಸ, ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯ ಹೆಸರು ತಿಳಿಸಿರಿ. ಒಬ್ಬೊಬ್ಬರು, ಒಬ್ಬ ಪ್ಲಸ್ ಒಬ್ಬರು ಲೋಪಸಂಧಿ. ಸರ್ವಾಧಿಕಾರಿ, ಸರ್ವ ಪ್ಲಸ್ ಅಧಿಕಾರಿ ಸವರ್ಣದೀರ್ಘ ಸಂಧಿ. ಬೆನ್ನೆಲುಬು, ಬೆನ್ನ ಪ್ಲಸ್ ಎಲುಬು ಲೋಪಸಂಧಿ. ಸತ್ಯಾಗ್ರಹ, ಸತ್ಯ ಪ್ಲಸ್ ಆಗ್ರಹ ಸವರ್ಣದೀರ್ಘ ಸಂಧಿ. ಮುಂದಿನ ಭಾಗ, ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ. ಪ್ರಗತಿ, ವಿಗತಿ. ಅವಲಂಬನೆ, ನಿರಾವಲಂಬನೆ. ಪ್ರಬಲ, ದುರ್ಬಲ. ಸತ್ಪರಿಣಾಮ, ದುಷ್ಪರಿಣಾಮ. ಆಶಾವಾದಿ, ನಿರಾಶಾವಾದಿ. ಅತಿವೃಷ್ಟಿ, ಅನಾವೃಷ್ಟಿ. ಮುಂದಿನ ಭಾಗ, ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಉತ್ಪ್ರೇಕ್ಷೆ, ರಾಜಕಾರಣಿಗಳ ಭಾಷಣಗಳು ಉತ್ಪ್ರೇಕ್ಷೆಯಿಂದ ಕೂಡಿರುತ್ತವೆ. ಸತ್ಪರಿಣಾಮ, ಹಿರಿಯರ ನಡೆ ನುಡಿಗಳು ಕಿರಿಯರ ಮೇಲೆ ಸತ್ಪರಿಣಾಮವನ್ನು ಉಂಟುಮಾಡುವಂತಿರಬೇಕು. ಸಮೃದ್ಧಿ, ಸಮೃದ್ಧಿಯಾದ ಬೆಳೆ ಬರಲು ಸಕಾಲದಲ್ಲಿ ಒಳ್ಳೆಯ ಮಳೆಯಾಗಬೇಕು. ಸತ್ಯಾಗ್ರಹ, ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹ ಚಳುವಳಿಯನ್ನು ನಡೆಸಿದರು. ಸೆಣಸು, ಕೃಷಿಕರು ನಿಸರ್ಗದೊಂದಿಗೆ ನಿರಂತರವಾಗಿ ಸೆಣಸಾಡುತ್ತಿರುತ್ತಾರೆ. ಉಪೇಕ್ಷೆ, ನಾವು
ಯಾರನ್ನು ಉಪೇಕ್ಷಿಸಬಾರದು. ಮುಂದಿನ ಭಾಗ, ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ವರ್ಷ ವರುಷ, ಭೂಮಿ ಭುವಿ, ಕತೆ ಕಥಾ, ಬೇಸಾಯ ವ್ಯವಸಾಯ, ಕಾರ್ಯ ಕಜ್ಜ, ಕಾವ್ಯ ಕಬ್ಬ. ಮುಂದಿನ ಭಾಗ, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಹಸಿ ಯುದ್ಧ, ಮಸಿ ಡ್ಯಾಶ್. ಉತ್ತರ ಸಾಹಿತ್ಯ. ಕ್ರಿಮಿಕೀಟ ಜೋಡು ನುಡಿ. ದೊಡ್ಡ ದೊಡ್ಡ ಡ್ಯಾಶ್. ಉತ್ತರ ದ್ವಿರುಕ್ತಿ. ಯುದ್ಧ ಜುದ್ಧ. ಶ್ರೀ ಡ್ಯಾಶ್. ಉತ್ತರ ಸಿರಿ. ಯೋಧ ರಕ್ಷಣೆ. ರೈತ ಡ್ಯಾಶ್. ಉತ್ತರ ಬೇಸಾಯ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.